ಹಾಯ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ನೀವು ನಿಮ್ದು ಗೂಗಲ್ ಅಕೌಂಟ್ ಸ್ಟೋರೇಜ್ ಕ್ಲೀನ್ ಮಾಡ್ತೀರಾ. 15 GB ಕೊಟ್ಟಿರತ್ತೆ ಗೂಗಲ್ ಅಕೌಂಟ್ ಕಡೆಯಿಂದ, ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಇಲ್ಲದೆ. ಸೊ ನಿಮ್ದು ಸ್ಟೋರೇಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಕೊಬೇಕು ಫಸ್ಟ್ ಆ ಸ್ಟೋರೇಜ್ ಅಲ್ಲಿ ಏನೇನ್ ಇದೆ ನೀವು. ಸೊ ಅದಕ್ಕೆ ಫಸ್ಟ್ ಹೋಗೋಣ ನಿಮ್ದು ಜಿಮೇಲ್ಗೆ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಕಾಂಟ್ ಸೆಂಡ್ ಅಂಡ್ ರಿಸೀವ್ ಇಮೇಲ್. ಓಕೆ, ಸೊ ಈ ತರ ತೋರಿಸ್ತಾ ಇದೆ ಯುವರ್ ಸ್ಟೋರೇಜ್ ಇಸ್ ಫುಲ್. ಸೊ ಇದಕ್ಕೆ ಏನ್ ಮಾಡ್ತೀವಿ, ಕ್ಲೀನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದೆ ಸ್ಟೋರೇಜ್ ಫುಲ್ 16 GB. ನಂದು ಸ್ಟೋರೇಜ್ ಫುಲ್ ಆಗಿದೆ ಆಲ್ರೆಡಿ. ಕೊಟ್ಟಿರೋದು 15 GB, ಬಟ್ ಆಲ್ರೆಡಿ 16 GB ಯೂಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ 1 GB ನಾನು ಎಕ್ಸ್ಟ್ರಾನೇ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದಿರಾ ನೀವು, ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ ತೋರಿಸ್ತಾ ಇದೆ ಯಾವ ಐಟಮ್ ನಿಮ್ದು ಜಾಸ್ತಿ ಯೂಸ್ ಆಗಿದೆ. ಇವಾಗ ನೋಡಿ ನಮ್ದು ಗೂಗಲ್ ಫೋಟೋಸ್ ಅಲ್ಲೇ ನಂದು 14 GB ಯೂಸ್ ಆಗಿದೆ ಸ್ಟೋರೇಜ್. ಅಂದ್ರೆ ನಾನು ಏನೇನ್ ಫೋಟೋಸ್ ಕ್ಲಿಕ್ ಮಾಡಿದೀನಿ, ವಿಡಿಯೋಸ್ ತಗೊಂಡಿದ್ದೀನಿ, ಅದೆಲ್ಲ ಏನಾಗಿದೆ ಗೂಗಲ್ ಅಕೌಂಟ್ ಅಲ್ಲಿ ಸ್ಟೋರ್ ಆಗಿದೆ. ಸೊ ಅದಕ್ಕೆ ಏನಾಗ್ತಾ ಇದೆ, ನಂದು 14 GB ಆಲ್ರೆಡಿ ಫೋಟೋಸ್ ವಿಡಿಯೋಸ್ಗೆ ಆಕ್ಯುಪೈ ಆಗ್ಬಿಟ್ಟಿದೆ. ಸೊ ಆಮೇಲೆ 500 MB ಬಂದ್ಬಿಟ್ಟು ಜಿಮೇಲ್ ಯೂಸ್ ಮಾಡಿದೆ, ಅದರ್ಸ್ 1.5 GB ಯೂಸ್ ಮಾಡೈತೆ. ಸೊ ಅದಕ್ಕೆ ಇವಾಗ ನಂದು ಮೇನ್ ಏನಂದ್ರೆ, ಇಮೇಲ್ಸ್ ಅಂತೂ ಇವಾಗ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಮೇನ್ ಏನ್ ಮಾಡಬೇಕು, ಗೂಗಲ್ ಫೋಟೋಸ್ ಕ್ಲೀನ್ ಮಾಡ್ಬೇಕು ನಾನು. ಸೊ ಗೂಗಲ್ ಫೋಟೋಸ್ಗೆ ಕ್ಲೀನ್ ಮಾಡಕ್ಕೆ ಏನ್ ಮಾಡ್ತೀವಿ, ನಾನು ಕೆಳಗಡೆ ಹೋಗ್ತೀವಿ. ನೋಡಿ ಇಲ್ಲಿ ಗೂಗಲ್ ಫೋಟೋಸ್ ತೋರಿಸ್ತಾ ಇದೆ, ಇಲ್ಲಿ ಹೋಗ್ತೀರಾ. ಸೊ ನೋಡಿ ನಂದು ವಿಡಿಯೋಸ್ ಇರೋದು ನೋಡಿ 1.4 GB, 1.4 GB, 1.3 GB. ಓಕೆ, ಇದು ಆಲ್ಮೋಸ್ಟ್ 500 MB. ಈ ತರ ಇದೆ ಫೋಟೋಸ್, 300 MB. ಈ ತರ ನೋಡಿ ತುಂಬಾ ಇದೆ ಫೋಟೋಸ್, ಸಾರಿ ವಿಡಿಯೋಸ್ ಇದೆ, ಫೋಟೋಸ್ ಇದೆ. ಸೊ ಎಲ್ಲ ತುಂಬಾ ಇದೆ, ತುಂಬಾನೇ ಜಾಸ್ತಿ ಇದು ಯೂಸ್ ಮಾಡೈತೆ ಇದು ಸ್ಪೇಸ್. ಅದಕ್ಕೆ ಇವಾಗ ಕ್ಲೀನ್ ಮಾಡಕ್ಕೆ ಏನ್ ಮಾಡ್ಬೇಕು, ನಾನು ಎಲ್ಲ ಡಿಲೀಟ್ ಮಾಡ್ಬೇಕು. ನೋಡಿ ಇಷ್ಟೆಲ್ಲ ಇದೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀವಿ, ಅನ್ವಾಂಟೆಡ್ ನಿಮ್ಗೆ ಯಾವ್ದು ಬೇಕು ಅದು ಇಲ್ಲಿ ನೀವು ಕ್ಲಿಕ್ ಮಾಡ್ತೀರಾ. ಓಕೆ, ಇದು ನೋಡಿ ಇವಾಗ ಅನ್ವಾಂಟೆಡ್ ಇದೆಲ್ಲ ನನಗೆ ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ. ಸೊ ಇದು ನಾನು ಡಿಲೀಟ್ ಮಾಡ್ತೀನಿ. ಸೊ ಹೆಚ್ಚು ಕಡಿಮೆ ಎಷ್ಟಾಗಿದೆ, 5 GB ಅಷ್ಟು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಇದರಿಂದ. ಸೊ ಇಲ್ಲಿ ಡಿಲೀಟ್ ಮಾಡ್ತೀನಿ, ಇಲ್ಲಿ ಮೂವ್ ಟು ಟ್ರ್ಯಾಶ್. ಓಕೆ ನೋಡಿ 5.3 GB ಬ್ಯಾಕ್ ಅಂತ ಬಂದೈತೆ. ಸೊ ಇವಾಗ ಏನ್ ಮಾಡೋಣ, ಬ್ಯಾಕ್ ಹೋಗೋಣ. ಓಕೆ, ಬ್ಯಾಕ್ ಅಲ್ಲಿ ಹೋದ್ರೆ ನೋಡಿ ಇಲ್ಲಿ ಎಷ್ಟಾಯ್ತು ಇವಾಗ ನೋಡಿ ಸ್ಪೇಸ್ ಕಮ್ಮಿ ಆಯ್ತು. ಇವಾಗ ಎಷ್ಟಾಯ್ತು, ಗೂಗಲ್ ಫೋಟೋಸ್ ನಂದು 8 GB ಇದೆ ಇವಾಗ. ಓಕೆ, ಆಲ್ಮೋಸ್ಟ್ ಸ್ಟೋರೇಜ್ ಇರೋದು ಇವಾಗ 10 GB ಅಷ್ಟು ಇದೆ ಇವಾಗ. ಇನ್ನು ನನಗೆ ಎಷ್ಟು ಸಿಕ್ತು, 4 GB ಅಷ್ಟು ಎಕ್ಸ್ಟ್ರಾ ಸಿಕ್ಕಿದೆ. ಇವಾಗ ನಾನು ಕ್ಲೀನ್ ಮಾಡಿದ್ದೀನಿ ನನ್ನ ವಿಡಿಯೋಸ್. ಇದೇ ತರ ನೀವೇನ್ ಮಾಡಬೇಕು, ಎಲ್ಲಾ ತರ ನಿಮ್ಗೆ ಯಾವ್ದು ಅನ್ವಾಂಟೆಡ್ ಇದೆ ಅದು ನೀವು ಗೂಗಲ್ ಫೋಟೋಸ್ ಇಂದ ಡಿಲೀಟ್ ಮಾಡಿ. ಮೇಲ್ಸು ಅಷ್ಟೇ, ಯಾವ್ದು ಅನ್ವಾಂಟೆಡ್ ಮೇಲ್ಸ್ ಇದೆ ಅದೆಲ್ಲ ಮೇಲ್ಸ್ ಡಿಲೀಟ್ ಮಾಡಿ, ಮತ್ತೆ ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೋದು, ನಿಮ್ದು ಸ್ಟೋರೇಜ್ ಇದೆಯಲ್ಲ ಅದು ಫ್ರೀ ಮಾಡ್ಬೋದು. ಸೊ ಅದಕ್ಕೆ ನೀವು ಏನು ಯಾವುದೇ ತರದ್ದು ನೀವು ಅಮೌಂಟ್ ಪೇ ಮಾಡೋ ತರ ಇರಲ್ಲ ಗೂಗಲ್ಗೆ. ಮತ್ತೆ ನಿಮ್ದು ಯಾವುದೇ ತರದ್ದು ಫೋಟೋಸ್ ನೀವು ಡಿಲೀಟ್ ಮಾಡ್ತಿರಲ್ಲ ಗೂಗಲ್ ಸ್ಟೋರೇಜ್ ಅಲ್ಲಿ, ಅದು ನಿಮ್ದು ಮೊಬೈಲ್ ಇಂದ ಯಾವುದೇ ತರದ್ದು ನಿಮ್ದು ಫೋಟೋಸ್ ಅದು ಡಿಲೀಟ್ ಆಗಲ್ಲ. ಫೋಟೋಸ್ ಇರ್ಲಿ ವಿಡಿಯೋಸ್ ಇರ್ಲಿ ಮೊಬೈಲ್ ಇಂದ ಡಿಲೀಟ್ ಆಗಲ್ಲ, ಬರೀ ಗೂಗಲ್ ಫೋಟೋಸ್ ಇಂದ ಡಿಲೀಟ್ ಆಗತ್ತೆ ಅಷ್ಟೇ. ಸೊ ಎವ್ರಿ ಟೈಮ್ ನಿಮ್ದು ಯಾವಾಗ ಸ್ಟೋರೇಜ್ ಫುಲ್ ಆಗತ್ತೆ ಅವಾಗ ಅನ್ವಾಂಟೆಡ್ ಫೋಟೋಸ್ ಇದೆಯಲ್ಲ ಅದು ಏನ್ ಮಾಡಿ ನೀವು ಡಿಲೀಟ್ ಮಾಡ್ತಾ ಹೋಗಿ. ಇದರಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತದೆ, ಗೂಗಲ್ ಫೋಟೋಸ್ ಅಲ್ಲಿ ಹೇಗೆ ನಮ್ದು ಫೋಟೋಸ್ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ನೋಡಿ, ಯಾವತ್ತು ನೀವು ಬ್ಯಾಕಪ್ ನಿಮ್ದು ಡಾಟಾ ಇದೆಯಲ್ಲ ಅದು ಬ್ಯಾಕಪ್ ಅಲ್ಲಿ ಹಾಕಿರ್ತೀರಾ ನಿಮ್ ಮೊಬೈಲ್ ಅಲ್ಲಿ. ಸೊ ಅದು ಹಾಕಿದ್ರೆ ಇಮಿಡಿಯೇಟ್ ನಿಮ್ದು ಯಾವುದೇ ತರದ್ದು ವೈಫೈಗೆ ಕನೆಕ್ಟ್ ಆದ್ರೆ ಮೊಬೈಲ್ ಕನೆಕ್ಟ್ ಆದ ತಕ್ಷಣ ನಿಮ್ದು ಏನಾಗುತ್ತೆ, ನಿಮ್ದು ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಗೂಗಲ್ ಸರ್ವರ್ಗೆ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ಅಲ್ಲಿ ಇರುತ್ತೆ ನಿಮ್ದು ಬ್ಯಾಕಪ್ ಆಗಿ ಡಾಟಾ. ಸೊ ಅದು ಬೇಡ ಅಂದ್ರೆ ನೀವು ನಿಮ್ದು ಡಾಟಾ ಬ್ಯಾಕಪ್ ಇರೋದು ಆಪ್ಷನ್ ಆಫ್ ಮಾಡಬಹುದು ಗೂಗಲ್ ಅಲ್ಲಿ. ಓಕೆ, ಅದು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಹೇಗೆ ನೀವು ಆಫ್ ಮಾಡ್ತೀರಾ ನಿಮ್ದು ಡಾಟಾ ಬ್ಯಾಕಪ್ ಆಗೋದು. ಓಕೆನಾ? ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ನೀವು ಕಮೆಂಟ್ಸ್ ಅಲ್ಲಿ ನನ್ಗೆ ಹೇಳ್ಬೋದು, ಅದ್ರ ಮೇಲೆ ಡೆಫಿನೆಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಯಾವುದೇ ತರದ್ದು ಪ್ರೊಫೆಷನಲ್ ಸರ್ವಿಸಸ್ ತಗೋಬೇಕು, ಲೈಕ್ GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್, MSME, ಇಲ್ಲ ವೋಟರ್ ID ಕಾರ್ಡ್ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಂದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನೋಡಿ, ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.